ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಆಚರಣೆ 2024 ಕಾರ್ಯಕ್ರಮ ಜರುಗಿತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಆಚರಣೆ 2024 ಕಾರ್ಯಕ್ರಮವು ದಿನಾಂಕ 15ನೇ ಫೆಬ್ರವರಿ 2024 ಗುರುವಾರದಂದು ಮುಂಜಾನೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿತ್ತಾಪುರ ತಾಲೂಕಿನ ಮುಗುಳು ನಾಗಾವಿಯ ಶ್ರೀ ಯಲ್ಲಾಲಿಂಗ ಮಠ ಮಹಾನಗರದ ಶ್ರೀ 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 ಜಯಸಿಂಗ್ ಮಹಾರಾಜ್, ಬೇಡ್ಸೂರು ಸೊನ್ಯಾಲಗಿರಿಯ ಶ್ರೀ 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 ಪರ್ವತಲಿಂಗ ಪರಮೇಶ್ವರ ಮಹಾರಾಜರು ಹಾಗೂ ಗುಪ್ಪುರವಾಡಿಯ ಸಂತ ಶ್ರೀ ಸೇವಾಲಾಲ್ ಮಹಾರಾಜ್ ಶಕ್ತಿಪೀಠದ ಶ್ರೀ 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 ಬಳಿರಾಮ್ ಮಹಾರಾಜ್ ವಹಿಸಿದ್ದರು. ಅತಿಥಿಗಳಾಗಿ ಕಲಬುರಗಿಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರು ಹಾಗೂ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಸಮಾಜದ ಮುಖಂಡರಾದ ರೇವುನಾಯಕ್ ಬೆಳಮಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್, ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್, ಸುಭಾಷ್ ರಾಠೋಡ್, ವಿಠಲ್ ಜಾಧವ್ ಸೇರಿದಂತೆ ಸಮಾಜದ ಅನೇಕ ಜನರು ಉಪಸ್ಥಿತರಿದ್ದರು. ಇವತ್ತು ಭಾಳ ಸಂತೋಷದಿಂದ 285ನೇ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ. ಗುಲ್ಬರ್ಗಾದಲ್ಲಿ ಬೇರೆ ಬೇರೆ ಕಡೆಯಿಂದ ನಮ್ಮ ಗಂಜ್ ಏರಿಯಾದಿಂದ, ಹನುಮಂತ ತಾಣದಿಂದ, ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಮತ್ತು ಬೇರೆ ಕಡೆಗಳಿಂದ ಒಂದು ಮೆರವಣಿಗೆ ಮುಖಾಂತರ ಇಲ್ಲಿ ಬರ್ತಾ ಇದ್ದಾರೆ. ನಮಗೆಲ್ಲರೂ ಹೇಳಿದರು ಇಲ್ಲಿ ನಾವು ಬಂದಮೇಲೆ ಕಾರ್ಯಕ್ರಮ ಚಾಲು ಮಾಡೋಣ ಅಂತೇಳಿ. ಪರವಾಗಿಲ್ಲ, ಆದರೂ ಇಲ್ಲಿ ಎಲ್ಲರೂ ಬಂದಿದ್ದಕ್ಕೆ ಇವತ್ತು ಈ ಅಫಿಷಿಯಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಇವತ್ತು ಮೊಟ್ಟ ಮೊದಲನೇದಾಗಿ ನಾನು ಇವತ್ತು ಯಾವಾಗಲೂ ನಾವು ಹೇಳ್ತೀವಿ, ನಮ್ಮ ಈ ಜಯಂತಿ ಆಗಲಿಕ್ಕೆ ಈ ಜಯಂತಿ ಯಾರು ಡಿಕ್ಲೇರ್ ಮಾಡ್ಯಾರ, ಹೆಂಗಾಯಿತು ಎಲ್ಲರಿಗೂ ಗೊತ್ತಿದೆ ಇತಿಹಾಸ. ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು 2018ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಕಲಬುರಗಿ ಬಂದಾಗ ಶರಬಸಪ್ಪ ದರ್ಶನಾಪುರ ಅವರು, ನಾವು ಬಾಬು ಚಿಂಚೂರು ಅವರು ಯಾರು ಕಲಿತಿದ್ದ ಅವರು ಶಾಪುರ್ ಬಂದಾಗ ಮಂಡನೆ ಮಾಡಿದ್ವಿ. ಮತ್ತು ಬಿಜಾಪುರ್ಗೆ ಹೋಗಿ, ಬೆಂಗಳೂರಿಗೆ ಹೋಗಿ ಇವತ್ತು ನಮ್ಮ ಶಿವಾಲಾಲ್ ಮಹಾರಾಜ್ ಜಯಂತಿ ಡಿಕ್ಲೇರ್ ಮಾಡೋದು ಅವರಿಗೆ ಅಭಿನಂದನೆ ಧನ್ಯವಾದ ಸಲ್ಲಿಸ್ತೀನಿ. ಇವತ್ತು ಎಲ್ಲ ಆಫೀಸ್ಗಳಿಗೆ ಜಯಂತಿ ಮಾಡ್ತಾರೆ. ಅದಲ್ಲದೆ ಇವತ್ತು ನಮ್ಮ ಯಡಿಯೂರಪ್ಪ ಅವರು ಇವತ್ತು ತಾಂಡಾ ನಿಗಮವನ್ನು ಡಿಕ್ಲೇರ್ ಮಾಡಿ ನಮ್ಮ ಸೂರ್ಯಗೌಡನಕೊಪ್ಪ
ಶಿವಲಾಲ್ महाराज जन्मस्थळ काल वदवी भव्य रीतीमाय जयंती हुयो. वदवी मधु बंगारप्पा, राघवेंद्र BSY MP. ಕಲಬುರಗಿ ನಗರದ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಇಂದು ಚಿತ್ರಕಲಾ ಶಿಕ್ಷಕರ ಕಾರ್ಯಾಗಾರ ಜರುಗಿತು. ಕರ್ನಾಟಕ ಸರ್ಕಾರ ಉಪ ನಿರ್ದೇಶಕರ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ, ಕರ್ನಾಟಕ ರಾಜ್ಯ ಚಿತ್ರಕಲಾ ಶಿಕ್ಷಕರ ಸಂಘ ಬೆಂಗಳೂರು, ಜಿಲ್ಲಾ ಘಟಕ ಕಲಬುರಗಿ ಇವರ ಸಹಯೋಗದಲ್ಲಿ ಚಿತ್ರಕಲಾ ಶಿಕ್ಷಕರ ಕಾರ್ಯಾಗಾರವು ದಿನಾಂಕ 15ನೇ ಫೆಬ್ರವರಿ 2024 ಗುರುವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಆಡಳಿತ ಉಪ ನಿರ್ದೇಶಕರಾದ ಸಕ್ರಪ್ಪಗೌಡ ಬಿರಾದಾರ್ ಆಗಮಿಸಿದ್ದರು. ಘನ ಉಪಸ್ಥಿತರಾಗಿ ಕಲಬುರಗಿಯ ಖ್ಯಾತ ಹಿರಿಯ ಕಲಾವಿದರಾದ ಡಾಕ್ಟರ್ ವಿಜಿ ಅಂದಾನಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರ ಕಾರ್ಯಾಲಯದ ಶಿಕ್ಷಣ ಅಧಿಕಾರಿಗಳಾದ ವೀರಣ್ಣ ಬೊಮ್ಮನಹಳ್ಳಿ ಆಗಮಿಸಿದ್ದರು. ಅತಿಥಿಗಳಾಗಿ SSK ಕಲಬುರಗಿಯ ಜಿಲ್ಲಾ ಉಪಯೋಜನಾ ಸಮನ್ವಯ ಅಧಿಕಾರಿಗಳಾದ VM ಪತ್ತಾರ್, ಕಲಬುರಗಿ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ವಿಜಯಕುಮಾರ್ ಜಮಖಂಡಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರ ಕಾರ್ಯಾಲಯದ ವಿಷಯ ಪರಿವೀಕ್ಷಕರಾದ ಹೀರಾಬಾಯಿ ಆಗಮಿಸಿದ್ದರು. ಸಂಪನ್ಮೂಲ ಕಲಾವಿದರಾಗಿ ಡಯಟ್ ವಿಜಯಪುರದ ಚಿತ್ರಕಲಾ ಶಿಕ್ಷಕರಾದ ಮಂಜುನಾಥ ಮಾನೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶಾಂತಮಲ್ಲ ಶಿವಬೋ ವಹಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ವಿ ಕೊರಳ್ಳಿ, ಸಂಘಟನಾ ಕಾರ್ಯದರ್ಶಿಗಳಾದ ಪ್ರಭು ಜಾಣ ಸೇರಿದಂತೆ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ಸಮಸ್ತ ಚಿತ್ರಕಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮ ಭಾಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೀವಿ. ಇದು ತುಂಬ ನಮ್ಮ ಚಿತ್ರಕಲಾ ಶಿಕ್ಷಕರ ಒಂದು ಕಾರ್ಯಾಗಾರ. ನಮ್ಮ ವೆಂಕಟೇಶ್ ಅವರೇನು ಬಂದಿದ್ದಾರೆ ಬಿಜಾಪುರದಿಂದ, ಮತ್ತು ನಮ್ಮಲ್ಲಿರುವಂಥ ಎಲ್ಲ 8 ತಾಲೂಕಿನ ಎಲ್ಲ ಶಿಕ್ಷಕರು ಸೇರಿ ಅವರಿಗೆ ಒಂದು ರಿಫ್ರೆಷರ್ ಕೋರ್ಸ್ ಅನ್ನುವಂಗೆ ಆಗ್ತಾಯಿದೆ. ಜೊತೆಗೆ ಇದರ ಮುಖೇನ ನನ್ನ ಮಕ್ಕಳಲ್ಲಿ ಒಂದೇನು ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕಿರುವಂಥ ಒಂದು ಉತ್ತಮವಾದಂಥ ಒಂದು ವೇದಿಕೆ ಇದೆ. ಜೊತೆಗೆ ಇವತ್ತೇನು ನಮಗೆ ಪಠ್ಯಪುಸ್ತಕಕ್ಕೆ ಆಧಾರಿತವಾಗಿರ್ತಕ್ಕಂಥ ಒಂದು ಚಿತ್ರಕಲೆಗೆ ಸಂಬಂಧಪಟ್ಟಂಥ ಒಂದು ಪಠ್ಯವನ್ನು ಸಹಿತ ರಚನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಈ ದೃಷ್ಟಿಯಲ್ಲಿ ನಾವು ಎಲ್ಲ ಒಂದು ಕಡೆ ಸೇರಿ ಒಂದು ಶಿಕ್ಷಣದ ಪ್ರಗತಿಗೆ ಮುನ್ನಡೆ ಇಡುವಂಥ ಒಂದು ಕೆಲಸವನ್ನು ನಮ್ಮ ಚಿತ್ರಕಲಾ ಶಿಕ್ಷಕರ ಸಂಘದವರು ಮತ್ತು ನಮ್ಮ ವೆಂಕಟೇಶ್ ಅವರು ಮತ್ತು ಉಳಿದಿರ್ತಕ್ಕಂಥ ನನ್ನೆಲ್ಲ ಅಧಿಕಾರಿ ಮಿತ್ರರು ಮಾಡ್ತಾ ಇರೋದು ಭಾಳ ಖುಷಿ ತಂದಿದೆ. ಆ ಕಾರಣಕ್ಕಾಗಿ 2 ದಿನಗಳ ಕಾಲ ಈ ಕಾರ್ಯಾಗಾರ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥವ್ರು ನಮ್ಮ ವಿಜಿ ಅಂದಾನಿ ಈ ಸಂಸ್ಥೆಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಹಿತ ತಿಳಿಸ್ತಾ ಇದ್ದೇನೆ. ಕಲಬುರಗಿ ನಗರದ ರಾಮ ಮಂದಿರ ಹೈಕೋರ್ಟ್ ರಸ್ತೆಯಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ಕೋಡಿಂಗ್ ಎಕ್ಸ್ಪೋ ಮತ್ತು ವಿಶ್ವ ಕಂಪ್ಯೂಟರ್ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಲ್ಲಿ ತಣಿಯದ ಕುತೂಹಲ ಸದಾ ಜಾಗೃತವಾಗಿದ್ದರೆ ಮಾತ್ರ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅದ್ಭುತ ಸಾಧನೆ ಮಾಡಲು ಸಾಧ್ಯ ಎಂದು PDA ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ವಿಭಾಗದ ಸೀನಿಯರ್ ಸಿಸ್ಟಮ್ ಅನಾಲಿಸ್ಟ್ ಪ್ರಶಾಂತ್ ದೇವಣಿ ಕಿವಿಮಾತು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ರಾಮ ಮಂದಿರ ಹೈಕೋರ್ಟ್ ರಸ್ತೆಯ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕೋಡಿಂಗ್ ಎಕ್ಸ್ಪೋ ಹಾಗೂ ವಿಶ್ವ ಕಂಪ್ಯೂಟರ್ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಕುತೂಹಲ ಇದ್ದಲ್ಲಿ ಮಾತ್ರ ಏನಾದರೂ ಸಾಧನೆ ಕೈಗೂಡುತ್ತದೆ ಎಂದರು. ಈ ಹಿಂದೆ C++ ಮತ್ತು ಜಾವಾ ತಂತ್ರಾಂಶಗಳನ್ನು ಕಲಿಸಲಾಗುತ್ತಿತ್ತು. ಈಗ ಈ ತಂತ್ರಾಂಶಗಳನ್ನು ಒಗ್ಗೂಡಿಸಿದ ಪೈಥಾನ್ ತಂತ್ರಾಂಶದ ಮೂಲಕ ಕೋಡಿಂಗ್ ಕಲಿಸಲಾಗುತ್ತಿದೆ. ಮೇಲಾಗಿ ಮಕ್ಕಳ ಮೆದುಳು ಅತ್ಯಂತ ಸೂಕ್ಷ್ಮಗ್ರಾಹಿ ಎಂಬ ವಾಸ್ತವದ ಆಧಾರದ ಮೇಲೆ ಇಂದು 6ನೇ ತರಗತಿಯಿಂದಲೇ ಪೈಥಾನ್ ಆಧಾರಿತ ಕೋಡಿಂಗ್ ಕಲಿಸಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಇರುವ ಕುತೂಹಲ ಹಾಗೂ ಆಸಕ್ತಿಯೇ ಇದಕ್ಕೆ ಪ್ರಮುಖ ಕಾರಣ ಎಂದು ನುಡಿದರು. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂದಿನ ಜಗತ್ತಿನ ಅಗತ್ಯಕ್ಕೆ ಅನುಗುಣವಾಗಿ ಕಂಪ್ಯೂಟರ್ ಶಿಕ್ಷಣ ಮತ್ತು ಕೋಡಿಂಗ್ ಕೃತಕ ಬುದ್ಧಿಮತ್ತೆ ಹೆಚ್ಚು ಮಹತ್ವ ಪಡೆದುಕೊಂಡಿದೆ. ಈ ಕಾರಣಕ್ಕಾಗಿ ಶಾಲೆಯಲ್ಲಿ 6ನೇ ತರಗತಿಯಿಂದಲೇ ಕೋಡಿಂಗ್ ಕಲಿಸಲಾಗುತ್ತಿದೆ ಎಂದು ವಿವರಿಸಿದರು. ಕೇಂದ್ರೀಯ ವಿದ್ಯಾಲಯದ ವಿಶ್ರಾಂತ ಪ್ರಾಂಶುಪಾಲರಾದ ಅಮರ್ನಾಥ್ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಅನ್ವೇಷಣೆ ಮತ್ತು ಆವಿಷ್ಕಾರದ ಮಧ್ಯೆ ಸಾಕಷ್ಟು ವ್ಯತ್ಯಾಸವಿದೆ. ಈ ಗುಣಗಳು ಬರಬೇಕಾದರೆ ಕಲಿಕಾ ಆಸಕ್ತಿ ಮತ್ತು ಸಂವಹನ ಕಲೆ ರೂಢಿಸಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಹೆಚ್ಚು ಗಮನ ಹರಿಸಬೇಕು ಎಂದು ಕಿವಿಮಾತು ಹೇಳಿದರು. ಶೈಕ್ಷಣಿಕ ವಿಭಾಗದ ನಿರ್ದೇಶಕರಾದ RM ಶಿಂದೆ ಮಾತನಾಡಿದರು.
ವಿವೇಕಾನಂದ ವಿದ್ಯಾನಿಕೇತನ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾದ ಸುವರ್ಣ ಎಸ್ ಭಗವತಿ, ಶಾಲೆಯ ಮುಖ್ಯ ಗುರುಗಳಾದ ಅನಿತಾ ರೆಡ್ಡಿ, ಶಾಲೆಯ ಕಂಪ್ಯೂಟರ್ ಶಿಕ್ಷಕರಾದ ನಾಗೇಶ್, ವೇದಾವತಿ ವೇದಿಕೆಯಲ್ಲಿದ್ದರು. ಶಾಲೆಯ ಕೋಆರ್ಡಿನೇಟರ್ ಸುಮಾ ಎಸ್ ಭಗವತಿ ನಿರ್ವಹಿಸಿದರು. ವಿದ್ಯಾರ್ಥಿನಿ ಕುಮಾರಿ ಸುದೇಶ್ನ ವಂದಿಸಿದರು. ವಿಶ್ವ ಕಂಪ್ಯೂಟರ್ ದಿನಾಚರಣೆಯ ಪ್ರಯುಕ್ತ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳು ಕೋಡಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತಂತೆ ಸಿದ್ಧಪಡಿಸಿದ ಪ್ರಾಜೆಕ್ಟ್ಗಳ ಪ್ರದರ್ಶನ ನಡೆಯಿತು. ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸೀನಿಯರ್ ಸಿಸ್ಟಮ್ ಅನಾಲಿಸ್ಟ್ ಪ್ರಶಾಂತ್ ದೇವಣಿ ಇದೇ ವೇಳೆ ಪ್ರಾಜೆಕ್ಟ್ ಸಿದ್ಧಪಡಿಸಿದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. Answers, and so that means it will be very clear for you what is going here and what is the significance of the day. It's really a wonderful. And what I would like to add to this, a few things. Each and every brain of you is a computer, mini computer. Before that, each and every one brain of you is a computer. Is a computer. The computers has been invented or discovered. ನಮ್ಮ ದೇಶದಲ್ಲಿ ತವರು ಮನೆ ಅನ್ನೋ ಶಬ್ದಕ್ಕೆ ಬಹಳ ಅರ್ಥ ಮತ್ತು ಪ್ರತಿ ಹೆಣ್ಮಕ್ಳು ಅದನ್ನ ಬಹಳ ಗೌರವದಿಂದ ಪ್ರೀತಿಯಿಂದ ಬಳಸ್ತಾರೆ. ಅಷ್ಟು ಅರ್ಥ ಇದೆ ಅದಕ್ಕೆ. ನಮ್ಮಲ್ಲಿ ಒಬ್ಬರು ಟೀಚರ್ ಇದ್ರು, ಸುರೇಖಾ ಮೇಡಮ್ ಅಂತ, ಸೋಷಿಯಲ್ ಸೈನ್ಸ್. ಅವ್ರು ಹೇಳ್ತಿರೋರು, ತವರು ಮನೆಯಿಂದ ಒಂದು ನಾಯಿ ಮರಿ ಬಂದ್ರು ಅದಕ್ಕೆ ಬಹಳ ಪ್ರೀತಿ. ನಮ್ಮ ಮನೆಯಿಂದ ನಾಯಿ ಮರಿ ಬಂದಿದೆ, ನಮ್ಮೂರಿಂದ ನಾಯಿ ಮರಿ ಬಂದಿದೆ, ನಮ್ಮ ತವ್ರ ಮನೆಯಿಂದ. ಗಂಡನ ಮನೆಯಿಂದ ಒಂದು ದೊಡ್ಡ ಆನೆ ಬಂದ್ರು, ಇದು ಆನೆ ತಗೊಂಡು ಬಂದಿದ್ದಾರೆ, ಇದಕ್ಕೆ ಎಷ್ಟು ಹಾಕಬೇಕು, ಇದನ್ನ ನೋಡ್ಕೋಬೇಕು, ಬೇಜಾರು. ಆನೆ ಇದ್ರು ಬೇಜಾರು, ನಾಯಿ ಮರಿಗೆ ಅಷ್ಟು ಪ್ರೀತಿ ಯಾಕಂದ್ರೆ ಅದು ಬಂದಿದೆ ಇಲ್ಲಿಂದ ಹಂಗೆ. ಸೊ ಈಗ ಇವರು ನಮ್ಮ ತವ್ರ ಮನೆಯವರು ಕೇಂದ್ರ ವಿದ್ಯಾಲಯದಿಂದ ತವ್ರ ಮನೆಯವ್ರು ಬಂದಾಗ ನಮ್ಗೆ ಸ್ವಲ್ಪ ಖುಷಿ ಆಗುತ್ತೆ, ಸ್ವಾಭಾವಿಕ, right? So when morning he called me and said, Bhavate, I'm in Gulbarga, I have come to attend a program. So shall we meet? So I was obviously happy because I have worked under him for not less than 6 years, right? And he's a gentleman. I have learned a lot from sir, and even I have learned a lot from initially Shinde sir. He was a tough taskmaster. He was my principal for 6 years. So whatever I am today is because of the people like these two stalwarts. So I feel that I am like in a KV family, right? One assistant commissioner retired, Kendriya Vidyalaya Sangathan, one principal, one teacher, and 2 students, Soma and Sushma, KV. So that made me feel happy. And coming to the topic today, when Nagesh sir and Vedavati madam, they came forward and they said, sir, our students have prepared very good projects with the help of professors like Devani sir and others. So why can't we have special program for these 50 students? I was very happy. With the tab. This setup involves combination connections of DC motor, Bluetooth model, and a relay and an Android application to send the vocal commands. So now it will be now I will be using Arduino controller apps to update. So I will connect with my Bluetooth. This is the code of this is connected. When I say switch on, it will be on. When I say switch off, it will be off. No, it is on. No? Switch on. So you once demonstrated. Switch on. So switch off. So it is started. Stop. Concepts used in this program are conditionals, variables, indentations, inputs, lowercase conversions, etc. In this quiz, you have to enter the answer with the correct spelling, or else it will be considered as the wrong answer. If you enter the correct answer, you will get 1 point. You will get 1 point. Last question. Let's see whether he has learned. But if the answer is incorrect, it will show the correct answer with the right spelling. So if we put correct answer, the score will be increased by 1.
ವಿವೇಕಾನಂದ ವಿದ್ಯಾನಿಕೇತನ್ ಶಾಲೆಯಲ್ಲಿ ವರ್ಲ್ಡ್ ಕಂಪ್ಯೂಟರ್ ಡೇ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಇಲ್ಲಿನ ಮಕ್ಕಳು ಮಾಡಿದ ಬೇರೆ ಬೇರೆ ಕಂಪ್ಯೂಟರ್ಸ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ದ ಪ್ರೋಗ್ರಾಮ್ಸ್ ಆಗಲಿ ಪ್ರಾಜೆಕ್ಟ್ಸ್ ಆಗಲಿ ಇವಾಗ ನೋಡ್ತಾ ಇದ್ದೀವಿ. ಈ ಒಂದು ಪ್ಲ್ಯಾಟ್ಫಾರ್ಮ್ ಏನು ಇವರು ಒದಗಿಸ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆಲ್ಲ, ಅದು ಇಟ್ ಇಸ್ ರಿಯಲಿ ರಿಮಾರ್ಕೆಬಲ್ ಅಂತ ಹೇಳ್ಬೋದು. ಓಕೆ, ಈ ಒಂದು ಉತ್ಸಾಹ ಪ್ರೋತ್ಸಾಹ ನೋಡಿದರೆ ಸ್ಟೂಡೆಂಟ್ಸ್ದು, ಸೊ ವಿ ಕ್ಯಾನ್ ಕಂಪೇರ್ ಸಮ್ವೇರ್ ದೀಸ್ ಸ್ಟೂಡೆಂಟ್ಸ್ ಆರ್ ಈಕ್ವಲೆಂಟ್ ಟು ಅವರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ವಾಟ್ ವಿ ಆರ್ ಟೀಚಿಂಗ್ ದೇರ್ ಇನ್ ಇಂಜಿನಿಯರಿಂಗ್ ಕಾಲೇಜ್, almost all subjects, almost all programming languages are being taught, are being introduced in 6 standards, from 6 standards. So it is very remarkable, okay, step by the management of this school, particularly the principal, the directors. So it is a great thing to be here. In this quiz, you will be asked some long forms of some abbreviations. Abbreviations is the long form of short form. Now it will ask such questions like what does CPU stand for, PSU stand for, etc. There will be total 5 questions. So in this quiz, you have to enter the answers with the correct spelling. If not, your answer will be considered as wrong answer. If you answer correctly, you will get 1 point. But if you answer incorrectly, it will show the correct answer with the right spelling. The functions used in these programs are conditionals, variables, inputs, indentations, etc. In this file, we use Python language. So as you can see, when I click on this button, it will say, do you want to play? I have to press either Y or yes completely. Next question, what does CPU stand for? CPU stand for Central Processing Unit. Central Processing Unit. So the next question is, what does GPU stand for? It stands for Graphics Processing Unit. Next question, what does RAM stand for? RAM stand for Random Access Memory. Next question is, what does PSU stand for? It stands for Power Supply Unit. Next question, what does ROM stand for? As my friend said, if we put wrong spelling and it shows incorrect. Let's do as practical. If we put the wrong answer on purpose or not on purpose, it will show incorrectly. ಓರಿಯಂಟ್ ಸಿಮೆಂಟ್ನ ಹಿತೈಷಿಗಳು ಹಾಗೂ ಸಮೀಪದ ತಾಂಡಾ ಗ್ರಾಮಸ್ಥರಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ದಿನಾಂಕ 15ನೇ ಫೆಬ್ರವರಿ 2024ರಂದು ಓರಿಯಂಟ್ ಸಿಮೆಂಟ್ನ ಹಿತೈಷಿಗಳು ಮತ್ತು ಸಮೀಪದ ಮೊಗಲ, ಇಟಗ, ದಿಗ್ಗಾಂವ್ ಹಾಗೂ ಸ್ಟೇಷನ್ ತಾಂಡಾದ ಗ್ರಾಮಸ್ಥರು ಕರ್ನಾಟಕ ಪ್ರಾಂತ ರೈತ ಸಂಘದ ಸಂಗಡಿಗರ ವಿರುದ್ಧ ತಮ್ಮ ಪ್ರತಿ ಹೇಳಿಕೆಯನ್ನು ಸಲ್ಲಿಸಲು ಬಯಸಿ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ದಿನಾಂಕ 14ನೇ ಫೆಬ್ರವರಿ 2024ರಂದು ಪತ್ರಿಕಾ ಭವನದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ ಮತ್ತು ಅವರ ಸಹಚರರು ನೀಡಿದ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಎಂದು ಇದೇ ವೇಳೆ ಅವರು ಸ್ಪಷ್ಟೀಕರಣ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಸಜ್ಜನ ಶೆಟ್ಟಿ ಚಿತಾಪುರ್, ಸೈಯದ್ ಜಫರ್ ಚಿತಾಪುರ್, ಉದಯ್ ಕುಮಾರ್ ಹೆಚ್ ಸಾಗರ್ ಚಿತಾಪುರ್, ಶ್ರೀಶೈಲ್ ಬಿ ಪಾಟೀಲ್ ದಿಗ್ಗಾಂವ್, ರಾಮರೆಡ್ಡಿ ಪಾಟೀಲ್ ಚಿತಾಪುರ್, ಜ್ಞಾನಮಿತ್ರ ದಿಗ್ಗಾಂವ್, ಜಗದೀಶ್ ಡಿ ಚವಾಣ್ ಸ್ಟೇಷನ್ ತಾಂಡಾ ಚಿತಾಪುರ್, ರವಿ ರಾಠೋಡ್ ಮಸ್ಲಾ ತಾಂಡಾ ಚಿತಾಪುರ್, ಗೋಪಿ ರಾಠೋಡ್ ಮೊಗಲಾ ತಾಂಡಾ, ಮಲ್ಲಿಕಾರ್ಜುನ್ ಡಿಗ್ಗಿ ಇಟ್ಗಾ, ಮಲ್ಲಿಕಾರ್ಜುನ್ ಬಿ ಪಾಟೀಲ್ ಇಟ್ಗಾ, ಶಾಂತಪ್ಪ ಇಟ್ಗಾ ಸೇರಿದಂತೆ ಇತರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿನ್ನೆ ತಾನೇ ಮಮ್ಮಶೆಟ್ಟಿ ಅನ್ನೋರು ಓರಿಯಂಟ್ ಸಿಮೆಂಟ್ ಕಂಪನಿಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿದಂಥ ಏನವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಸುಮಾರು 13 ಜನ ಕಾರ್ಮಿಕರನ್ನು ಕಂಪನಿ ಸುಳ್ಳು ಕೇಸು ದಾಖಲಿಸಿ ಒಂದು ಕೆಲಸಕ್ಕೆ ವಜಾ ಮಾಡಿದ್ರು ಅಂತ ಹೇಳಿ ಏನು ದಾಖಲೆಯನ್ನು ಕೊಟ್ಟಿದ್ದಾರೆ. ಆ ಏನು 13 ಜನ ಮಿತ್ರರು ಓರಿಯಂಟ್ ಸಿಮೆಂಟ್ ಕಂಪನಿಯಲ್ಲಿ ಏನೋ ಒಂದು ಅವಘಡ ಆಗಿತ್ತು, ಅದರಲ್ಲಿ ಆ ಕೇಸ್ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ, ಅದು ಇನ್ನೂ ಲೇಬರ್ ಕೋರ್ಟಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳಿವೆ. ಮತ್ತು
ಮೊನ್ನೆ ಮನ್ಶೆಟ್ಟಿ ಅವರು ಒಂದು ಸುಳ್ಳು ಆಪಾದನೆ ಹೊಡಿಸ್ತಾರೆ. 126 ಎಕರೆ ಭೂಮಿ ರಾಸಾಯನಿಕ ಏನು ಮೈನ್ಸ್ ಕೆಮಿಕಲ್ನಿಂದ ನೀರು ಬಿಟ್ಟು ಸುಮಾರು ಇಡೀ ಒಂದು ಮೊಗಲ ಇಟ್ಗ ಮತ್ತು ದಿಗ್ಗಾಂವ್ ಗ್ರಾಮಕ್ಕೆ ನೀರೇನು ಕೆಮಿಕಲ್ ನೀರು ಬಿಟ್ಟು ಎಲ್ಲ ಅಲ್ಲಿಂದ ವಾತಾವರಣ ಕೆಡ್ತಾ ಇದೆ ಅಂತ ಹೇಳಿ ಸುಳ್ಳು ಆಪಾದನೆ ಹೊಡಿಸ್ತಾರೆ. ಮಮ್ಮಶೆಟ್ಟಿಯವರೇ, ತಾವು ಇಟ್ಗಾ ಗ್ರಾಮ ಅಂತೂ ತಮ್ಮದು ಅಲ್ಲೇ ಅಲ್ಲ, ಚಿತ್ತಾಪುರ ತಾಲೂಕು ತಮ್ಮದು ಅಲ್ಲೇ ಅಲ್ಲ. ನಾವೆಲ್ಲ ಚಿತ್ತಾಪುರ ಜನ. ಇವತ್ತು ಓರೆಂಟ್ ಕಂಪನಿ ಬಂದಲ್ಲಿಂದಲೇ ನಮ್ಮ ಚಿತ್ತಾಪುರ ಬೆಳಕು ಬಂದಿದೆ. ಓರೆಂಟ್ ಕಂಪನಿಯಿಂದ ನಾವೆಲ್ಲ ಗ್ರಾಮಸ್ಥರು, ನಮ್ಮಂಥ ವಿದ್ಯಾವಂತರು ಕೆಲಸವನ್ನು ಮಾಡಿ ನಮ್ಮ ಉಪಜೀವನ ಸಾಗಿಸ್ತಾ ಇದ್ದೀವಿ. ಓರೆಂಟ್ ಕಂಪನಿಯಿಂದ ಇವತ್ತು ಸಾಕಷ್ಟು ಕೆಲಸಗಳನ್ನು ಅಲ್ಲಿ ಆಗ್ತಾಯಿವೆ. ತಾವು ಸುಮ್ಮನೆ ಸುಳ್ಳು ಆರೋಪ ಹೇಳಿ ನೀವೇನಾದರೂ ಸೆಕೆಂಡ್ ಯೂನಿಟಿಗೆ ಪಬ್ಲಿಕ್ ಹಿಯರಿಂಗ್ ಮಾಡಿಕೊಟ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀರಿ. ಸ್ವಾಮಿ, ನಾವು ಗ್ರಾಮದ ಜನರು, ಸುತ್ತಮುತ್ತ ಹಳ್ಳಿರುವಂಥ ಜನರು, ನಮಗೆ ಕಾರ್ಖಾನೆ ಬೇಕು. ಓರೆಂಟ್ ಕಂಪನಿಯಿಂದ ನಮ್ಮ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಉಪಜೀವನ ಮಾಡ್ತಾ ಇದ್ದಾರೆ. ಓರೆಂಟ್ ಕಂಪನಿ ಇವತ್ತೇನು 17ನೇ ತಾರೀಕಿನ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಇದೆ. ಮಾನ್ಯ ಘನ ಸರ್ಕಾರ ಮತ್ತು ಈ ಜಿಲ್ಲಾ ಆಡಳಿತ ವತಿಯಿಂದ ಮೀಟಿಂಗನ್ನು ಕರೆದಿದ್ದಾರೆ ಪಬ್ಲಿಕ್ ಹಿಯರಿಂಗು. ಅದು ನಡೀಲೇಬೇಕು. ಮತ್ತೊಂದು ಯೂನಿಟ್ ಕಂಪನಿ ಹಾಕಲೇಬೇಕು. ಕಾರಣ ನಮ್ಮಂಥ ಜನರಿಗೆ ಒಂದು ಉದ್ಯೋಗ ಕೊಡುವಂಥ ಕಂಪನಿ ಓರೆಂಟ್ ಆಗಿದೆ. ಓರೆಂಟ್ ಕಂಪನಿಯಲ್ಲಿ ಒಂದು ಒಳ್ಳೆಯ ಜೀವನ ಎಲ್ಲ ನಾವು ಸಾಗ್ತಾ ಇದ್ದೀವಿ ಅಂಥೇಳಿ ಸೆಕೆಂಡ್ ಯೂನಿಟ್ ಬರೆಯಬೇಕು. ಸೆಕೆಂಡ್ ಯೂನಿಟ್ ಏನದಪ್ಪ ಪಬ್ಲಿಕ್ ಹಿಯರಿಂಗಲ್ಲಿ ಆಗಿ ಸೆಕೆಂಡ್ ಯೂನಿಟ್ ಕೆಲಸ ಚಾಲು ಆಗಬೇಕು. ಮತ್ತು ಸಾವಿರಾರು ಲಕ್ಷಾಂತರ ಜನ ಕಂಪನಿಯಿಂದ ಬದುಕ್ತಾ ಇದ್ದಾರೆ. ಮತ್ತು ಸರ್ಕಾರಕ್ಕೆ ರಾಯಲ್ಟಿ ಮುಖಾಂತರ ಮತ್ತು ತೆರಿಗೆ ಪಾವತಿ ಮುಖಾಂತರ ಸಾಕಷ್ಟು ಟ್ಯಾಕ್ಸ್ ಕಂಪನಿ ಕಟ್ತಾ ಇದೆ. ಹಾಗೂ ನಮ್ಮ CSR ಫಂಡಲ್ಲಿ ಚಿತ್ತಾಪುರದ ಚಿತ್ರಣ ಬದಲಿಸ್ತಾ ಇದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಪ್ರೆಷರನ್ನು ಮಾಡಿ ಕಂಪ್ನಿಗೆ ಮತ್ತು ನಮ್ಮ ಜನರಿಗೆ ಉದ್ಯೋಗ ಸಿಗಬೇಕಂತ ಹೇಳಿ ಅಲ್ಲಿ ಮತ್ತೊಂದು ಯೂನಿಟ್ ಆಗಬೇಕು. ಮತ್ತು ಬೇರೆ ಬೇರೆ ಕಂಪ್ನಿಗಳು ತರ್ತಾ ಇದ್ದಾರೆ. ಶ್ರೀ ಸಿಮೆಂಟ್ ಆಗಲಿ, ಮತ್ತು ಅಲ್ಟ್ರಾಟೆಕ್ ಕಂಪನಿ ಆಗಲಿ, ಮತ್ತು ರಾಮ್ಕೋ ಸಿಮೆಂಟ್ ಅಂತ ಕಂಪ್ನಿ ಆಗಲಿ. ಯಾಕಂದರೆ ನಮ್ಮ ಚಿತ್ತಾಪುರ ಮತ್ತು ಗುಲ್ಬರ್ಗ ಸುತ್ತಮುತ್ತ ಜನರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತೇಳಿ ಅವರು ಏನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚಿತ್ತಾಪುರನಲ್ಲಿ ತಾವು ಬಂದು ನೋಡ್ಬೋದು. ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಒಂದು ತಾಲೂಕು ಮಟ್ಟದಲ್ಲಿ ಅಷ್ಟೊಂದು ಬೃಹತ್ವಾದಂಥ ಆಸ್ಪತ್ರೆ ಆಗಿಲ್ಲ. ಆದರೆ ಇವತ್ತು ಓರೆಂಟ್ ಸಿಮೆಂಟ್ ಕಂಪನಿ ಹಾಗೂ ಮೊನ್ನೆ ಶಾಸಕರು ಸೇರಿ ಒಂದು ಬೃಹತ್ವಾದಂಥ ಆಸ್ಪತ್ರೆಯನ್ನು ಸೂಚಿಸಿದ ಮಾಡಿದ್ದಾರೆ. ಅಂಥ ಅನೇಕ ಕೆಲಸಗಳನ್ನು ಇವತ್ತು ಕಂಪ್ನಿ ಕಡೆಯಿಂದ ಆಗ್ತಾ ಇದೆ. ಅದರಿಂದ ಕಂಪ್ನಿ ಬರಿಂದ ನಮ್ಮೆಲ್ಲರಿಗೆ ಒಂದು ಒಳ್ಳೆಯದಾಗಿದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಫೆಬ್ರವರಿ 17ರಂದು ಬೆಂಗಳೂರಿನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಠಾವಲೆ ಪಕ್ಷದ ಕಾರ್ಯಕರ್ತರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಜರುಗಲಿದೆ ಎಂದು AB ಹೊಸಮನಿ ಅವರು ತಿಳಿಸಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ ಪೂರ್ವ ಸಿದ್ಧತೆಗಾಗಿ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಆವರಣದಲ್ಲಿ ಫೆಬ್ರವರಿ 17ರಂದು ಪಕ್ಷದ ಕಾರ್ಯಕರ್ತರ ರಾಜ್ಯ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 17ರಂದು ನಡೆಯಲಿರುವ ಈ ಸಮ್ಮೇಳನದಲ್ಲಿ 102 ರಾಷ್ಟ್ರೀಯ ನಾಯಕರು, ರಾಜ್ಯ ಸಮಿತಿಯ 72 ತಂಡಗಳು ಹಾಗೂ ದಕ್ಷಿಣ ಭಾರತದ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಸೇರಿದಂತೆ ಇತರೆ ರಾಜ್ಯಗಳ ಮುಖಂಡರು ಭಾಗವಹಿಸಲಿದ್ದು 25,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಠಾವಲೆಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ AB ಹೊಸಮನಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ರಾಜ್ಯ ಸಮಾವೇಶ ಕಾರ್ಯಕ್ರಮವನ್ನು ಫೆಬ್ರವರಿ 17ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 25,000 ಜನ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಸಚಿವರಾದಂಥ ರಾಮದಾಸ್ ಅಠಾವಲೆ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಒಂದು 4 ನಿರ್ಣಯಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಮಾರ್ಚ್ ಮೊದಲ ವಾರದಲ್ಲಿ ಮತದಾರರ ಹಕ್ಕು ಮತ್ತು ಮೌಲ್ಯಗಳ ಬಗ್ಗೆ ಜಾಗೃತಿ ಅಭಿಯಾನವನ್ನು ಬೀದರ್ನಿಂದ ಹಿಡಿದು ಮೈಸೂರುವರೆಗೂ ಕೂಡ ನಾವು ಒಂದು ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಸಂಚಾರ ಮಾಡಿ ಅದಕ್ಕೆ ಭೀಮಾ ರಥಯಾತ್ರೆ ಅಂತೇಳಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಂತೆ ಈಗಾಗಲೇ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಕೇಂದ್ರ ಸರ್ಕಾರದಲ್ಲಿ ಅಂದರೆ NDA ಮೈತ್ರಿಕೂಟದೊಂದಿಗೆ
ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಮದಾಸ್ ಅಠವಲೆ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಒಂದು ಮತಕ್ಷೇತ್ರ ಅಂದರೆ ಕೋಲಾರ ಲೋಕಸಭಾ ಮತಕ್ಷೇತ್ರವನ್ನು ರಿಪಬ್ಲಿಕನ್ ಪಕ್ಷಕ್ಕೆ ಬಿಟ್ಟುಕೊಡ್ಬೇಕಂತೇಳಿ ಒಂದು ನಿರ್ಣಯವನ್ನು ನಾವು ಮಂಡಿಸ್ತಾ ಇದ್ದೇವೆ. ನಾವು ಇಂದಿನ ದಿನಮಾನಗಳಲ್ಲಿ ರಾಜಕೀಯ ವಿದ್ಯಮಾನಗಳನ್ನು ನಾವು ನೋಡಿದ್ದಾದರೆ ಏನು ವಿರೋಧ ಪಕ್ಷ ಇದೆ ಅದು ಇಂಡಿಯಾ ಅಂತಕ್ಕಂಥ ಒಂದು ಒಕ್ಕೂಟವನ್ನು ರಚಿಸಿಕೊಂಡು ಮುಂಬರ್ತಾ ಇದೆ. ಆ ಮಿತ್ರ ಪಕ್ಷಗಳು ಏನಂತಂದರೆ ಆ ಮಿತ್ರ ಪಕ್ಷಗಳಲ್ಲಿ ಒಡಕುಂಟಾಗಿ ಇದರಿಂದಾಗಿ ಮುಂದೆ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಒಂದು ಕನಸು ಏನಿದೆ ಅದು ಭಗ್ನವಾಗ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಿದ್ದೇನೆ. ಕರ್ನಾಟಕ ಸರ್ಕಾರದಲ್ಲಿ ಏನು ಗ್ಯಾರಂಟಿ ಸ್ಕೀಮ್ಗಳು ಬಂದಿವೆ, ಆ ಗ್ಯಾರಂಟಿ ಸ್ಕೀಮ್ಗಳ ಜೊತೆಗೇ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು 10 ಗ್ಯಾರಂಟಿ ಸ್ಕೀಮ್ಗಳನ್ನು ತಂದು ಇಲ್ಲಿನ ಅಭಿವೃದ್ಧಿಗಾಗಿ ಶ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತು ಈ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಆದರೆ 10 ತಿಂಗಳು ಗತಿಸಿದರೂ ಕೂಡ ಏನು ಇಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಮತ್ತು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅದು ಕನಸಾಗಿ ಉಳಿದಿದೆ. ಅದು ಅಭಿವೃದ್ಧಿ ಸಲುವಾಗಿ ಯಾರೂ ಕೂಡ ಅದು ಪ್ರಯತ್ನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಈ ಒಂದು ಸಮಾವೇಶದಲ್ಲಿ ನಾವು ಈ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ 102 ರಾಷ್ಟ್ರೀಯ ನಾಯಕರು ಮತ್ತು 72 ರಾಜ್ಯ ತಂಡಗಳು ಕೂಡಿ ಈ ಒಂದು ಸಭೆಗೆ ಯಶಸ್ವಿಯಾಗಿ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಫೆಬ್ರವರಿ 19ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ದಲಿತ ಸೇನೆ ಕರ್ನಾಟಕ ಮತ್ತು ರಿಪಬ್ಲಿಕನ್ ಯೂತ್ ಫೆಡರೇಷನ್ನ ಸಹಯೋಗದೊಂದಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದೆ. ತನ್ನ ಪತಿಯನ್ನು ಸೂರ್ಯನಾಗಿಸುವ ದಾರಿಯಲ್ಲಿ ತನ್ನನ್ನು ತಾನು ಸುಟ್ಟಿಕೊಳ್ಳುತ್ತಾ ದೇಶಕ್ಕಾಗಿ ಬದುಕಿದ ಮಹಾತಾಯಿ, ತ್ಯಾಗಮಯಿ, ಸ್ಫೂರ್ತಿದಾತೆ, ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪತ್ನಿ ಮಹಾಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ 126ನೆಯ ಜಯಂತಿಯ ಪ್ರಯುಕ್ತ ದಲಿತ ಸೇನೆ ಕರ್ನಾಟಕ ಮತ್ತು ರಿಪಬ್ಲಿಕನ್ ಯೂತ್ ಫೆಡರೇಷನ್ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯು ಬಾಬಾ ಸಾಹೇಬರ ಸಂಘರ್ಷದ ಬದುಕಿಗೆ ಮಾತೆ ರಮಾಬಾಯಿ ಪ್ರೇರಣೆ ಎಂಬ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿದೆ. ನೋಂದಣಿ ಶುಲ್ಕ 50 ರೂಪಾಯಿ ಇದ್ದು ನೋಂದಣಿಯ ಕೊನೆಯ ದಿನಾಂಕ 12ನೇ ಫೆಬ್ರವರಿ 2024. ಪ್ರಬಂಧ ಬರೆಯುವ ದಿನಾಂಕ 19ನೇ ಫೆಬ್ರವರಿ 2024 ಸೋಮವಾರದಂದು. ಸಮಯ ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಈ ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಗ್ರಾಮದ ವಿದ್ಯಾರ್ಥಿನಿಯರು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ ಎಂದು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಹನುಮಂತ್ ಇಟಗಿ, ಅರವಿಂದ್ ಕಮಲಾಪುರ್ಕರ್, ಉದಯ್ ಕುಮಾರ್ ಖಣಗೆ, ವಿನೋದ್ ಕಾಂಬಳೆ, ಸುರೇಶ್ ಹುಗ್ಗಿ ಉಪಸ್ಥಿತರಿದ್ದರು. ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವ ನಿಮಿತ್ತ ರಿಪಬ್ಲಿಕನ್ ಯೂತ್ ಫೆಡರೇಷನ್ ಹಾಗೂ ಕರ್ನಾಟಕ ದಲಿತ ಸೇನೆ ವತಿಯಿಂದ ನಗರದ ಕನ್ನಡ ಭವನದಲ್ಲಿ 19 ತಾರೀಕು ಪ್ರಬಂಧ ಸ್ಪರ್ಧೆ ಅನ್ನು ಹಮ್ಮಿಕೊಳ್ಳಲಾಗಿದೆ. ಯಾರಾದರೂ ವಿದ್ಯಾರ್ಥಿನಿಗಳ ಸಲಕ್ಕೆ ಸ್ಪೆಷಲಾಗಿ ಮಾಡಬೇಕು. ಯಾಕಂದ್ರೆ ಮಾತೆ ರಮಾಬಾಯಿ ಅಂಬೇಡ್ಕರ್ ತ್ಯಾಗ ಎಲ್ಲರಿಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲರಿಗೆ ಆದರ್ಶ ಆಗಲಿ ಅಂತ ಒಂದು ವಿಚಾರಗಳು ತಿಳ್ಕೊಳ್ಳಿ ಎಲ್ಲ ವಿದ್ಯಾರ್ಥಿನಿ ಅನ್ನೋ ಒಂದು ನಿಟ್ಟಿನಾಗ ಇವತ್ತಿನ ದಿವಸ ನಮ್ಮ ಸಂಘಟನೆ ಇವತ್ತಿನ ದಿವಸ ಪ್ರಬಂಧ ಸ್ಪರ್ಧೆ ಅವ್ರ ಜೀವನ ಮತ್ತು ಸಂಘರ್ಷ ಒಂದು ಹಾದಿಯಲ್ಲಿ ಏನೇನು ಇದು ಆಯ್ತು ಅಡಕು ತೊಡಕುಗಳು ಮತ್ತು ಹೆಂಗೆ ಅವರು ಇದು ಮಾಡಿದ್ರು ಅಂತ ನಾವು ಒಂದು ವಿಷಯನ ಇಟ್ಕೊಂಡು ಇವತ್ತು ಎಲ್ಲ ವಿದ್ಯಾರ್ಥಿನಿಗೂ ಅದೊಂದು ಟಾಪಿಕ್ ಕೊಟ್ಟು ಇವತ್ತು ಅದು 19 ತಾರೀಕು ಕನ್ನಡ ಭವನದಲ್ಲಿ ನಾವು ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟೋ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಧನಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.